ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ದಯವಿಟ್ಟು ನೀವೆಲ್ಲ ಹೊರಡಿ. ಭೀಮಾ ಆ ಥರ ಎಲ್ಲ ಮಾಡಲ್ಲ. ನೋಡು ರಾಮ್ಜಿ, ದಯವಿಟ್ಟು ಈ ನಾಟಕನೆಲ್ಲ ನಿಲ್ಲಿಸ್ಬಿಡು. ಹಂಗೆ ನಿಮ್ಮ ಮಗುಂಗೂ ಇದನ್ನೆಲ್ಲ ನಿಲ್ಸೋದಿಕ್ಕೆ ಹೇಳು. ನಾವು ಹಿಂದೆ ಹೇಗಿದ್ವೋ ಹಾಗೆ ಇದ್ಬಿಡ್ತೀವಿ. ನಂಜುಂಡಣ್ಣ, ನೀವು ಹೇಗಿರ್ಬೇಕು ಅಂದ್ಕೊಂಡಿದ್ದೀರೋ ಹಾಗೆ ಇರಿ. ನಮಗೆ ಹೆಂಗೆ ಬೇಕೋ ಹಾಗೆ ನಾವು ಬದುಕ್ತೀವಿ. ಆದರೆ ನಮ್ಮ ಅಪ್ಪಂಗೆ ಏಕವಚನದಲ್ಲಿ ಮಾತಾಡಬೇಡಿ. ಮುಚ್ಚು ಬಾಯಿ. ನನ್ನ ಹತ್ರ ಉಲ್ಟಾ ಸೀದಾ ಮಾತಾಡಿದ್ರೆ ಒದ್ದು ಹೊರಗಾಕ್ಬೇಕಾಗುತ್ತೆ. ಹುಷಾರ್. ನಂಜುಂಡಣ್ಣ, ರಾಜ್ಕೋಟಿಂದ 4-5 ದಿನಕ್ಕೋಸ್ಕರ ಬಂದಿದ್ದೀರಾ. ಆರಾಮಾಗಿದ್ದು ಹೋಗಿ. ಯಾಕೆ ಸುಮ್ಮನೆ ಕಾಲ್ ಕೇರ್ಕೊಂಡು ಜಗಳಕ್ಕೆ ಬರ್ತೀರಾ? ದಯವಿಟ್ಟು ನೀವೆಲ್ಲ ಹೊರಡಿ. ದಯಮಾಡಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನಡಿ ಪುರಂಜನ. ನೀವು ಬೀದಿ ದೀಪ ಹಾಕಿಸ್ಬೇಕು ಅಂತಿದ್ರೆ ಖಂಡಿತ ಹಾಕ್ಸಿ. ನಾನು ನಿಮ್ಮ ಜೊತೆ ಇರ್ತೀನಿ. ಹೆಬ್ಬೆಟ್ಟಿರ್ಬೋದು, ಆದರೆ ಅರ್ಥ ಮಾಡ್ಕೋತೀನಿ. ಮನೆ ಮುಂದೆ ಬೀದಿ ದೀಪ ಹಾಕ್ಸಿದ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ. ರಮಾ, ನಿಜವಾಗ್ಲೂ ಹೇಳ್ತೀನಿ, ನೀನು ಹೀಗೆ ಪ್ರತಿ ಹೆಜ್ಜೆಗೂ ಜೊತೆಯಾಗಿದ್ರೆ ನನಗೆ ಒಂದು ಕ್ಷಣ ಕೂಡ ಏಕಾಂಗಿ ಅನ್ಸಲ್ಲ. ಇದೆಲ್ಲ ನನ್ನ ಹತ್ರ ಅಲ್ಲ, ಆ ಗೋಮತಿ ಹತ್ರ ಹೋಗಿ ಹೇಳಿ. ಅವಳ ಮುಗ್ತಾನೆ ಟೊಮೆಟೊ ಥರ ಇರೋದು. ಹೋಗಿ ಹೇಳಿ. ಹೋಗಿ ಮಲ್ಕೋ ಹೋಗಿ. ಏನಾದ್ರೂ ಕೆಲಸ ಆಗ್ಬೇಕು ಅಂತಿದ್ರೆ ನನಗೆ ಹೇಳಿ. ನೀನ್ ಬಿಟ್ರೆ ಇನ್ಯಾವ ಹುಡುಗಿನೂ ನನ್ನ ಜೀವನದಲ್ಲಿ ಇಲ್ಲ ರಮ್ಮ. ಬೀದಿ ದೀಪ ಹಾಕ್ಸೋಕ್ಕೂ ಮುಂಚೆ ಅಪ್ಪನ್ನ ಮೊದಲು ಒಪ್ಪಿಸ್ಬೇಕು. ಭೀಮಾ, ಈಗ ಕಾಲೇಜಿಲ್ಲ ಅಂದಮೇಲೆ ನೀನು ಓದು ಬರಹ ಹೇಗ್ ಮತ್ತೆ? ಅಪ್ಪ, ಈಗ ಸಂಸ್ಕೃತ ಕಲೆ ಗುರುಗಳ ಮನೆಗೆ ಹೋಗ್ತಿದ್ದೀನಿ. ಅಲ್ಲಿ ಮುಗಿಸ್ಕೊಂಡು ಮನೆಗೆ ಬಂದು ಓದ್ತೀನಿ. ಸಂಜೆ ಮೇಲೆ ಕೇಲುಸ್ಕರ್ ಗುರುಗಳ ಹತ್ರ ಹೋಗಿ ಪಾಠ ಹೇಳಿಸ್ಕೊಂಡು ಬರ್ತೀನಿ. ರಾತ್ರಿ ಮನೇಲೂ ಓದ್ಕೋತೀನಿ. ಹಾಗೆ ಆಗ್ಲಿ. ನಾನು ಹೇಳಬೇಕಾಗಿರೋದಿಷ್ಟೇ, ಬೇರೆಯವರ ವಿಷಯಕ್ಕೆ ನಿನ್ನ ಸಮಯನ ಹಾಳು ಮಾಡ್ಕೋಬೇಡ. ಸರಿಯಪ್ಪ. ನಾನಿನ್ ಬರ್ತೀನಪ್ಪ. ಇನ್ನೊಂದ್ಸಲ ನಿಮ್ಮ ಮಗನ್ ಕೂಡಿಸ್ಕೊಂಡು ಸರಿಯಾಗಿ ಬುದ್ಧಿ ಹೇಳಿ. ಬೀದಿ ದೀಪ ಅನ್ಕೊಂಡು ಹಾದಿಲ್ ರಂಪ ಮಾಡ್ಕೊಳ್ಳೋದು ಬೇಡ. ಜೀಜಾಬಾಯಿ, ಈಗ ನಾನು ಏನಂತ ಹೇಳ್ದೆ ಹೇಳು? ಎಲ್ಲ ವಿಷಯಕ್ಕೂ ನಿಂದೊಂದು ಕೊಂಕ್ ಇರ್ಲೇಬೇಕಾ? ನಡಿ ಪುರಂಜನ, ಕಾರ್ಖಾನೆಗೆ ತಡ ಆಗ್ತದೆ, ಹೋಗೋಣ. ಆ ಡಬ್ಬ ಕೊಡಮ್ಮ. ಎಲ್ರು ಬನ್ರಪ್ಪ ಇಲ್ಲಿ. ಏ ಮಂಚಯ್ಯ, ನಾನು ಏನೋ ಒಂದು ಮಾತು ಹೇಳಬೇಕು, ಎಲ್ರು ಬನ್ನಿ ಇಲ್ಲಿ. ಇಲ್ಲಿ ನೋಡಿ, ಮಂಜು ರಾಜ್ಕೋಟ್ಗೆ ಹೋದ. ಇನ್ಮೇಲೆ ಅವನು ಅಲ್ಲಿ ಕೆಲಸ ಮಾಡ್ತಾನೆ, ನಾನು ಇಲ್ಲಿ ಕೆಲಸ ಮಾಡ್ತೀನಿ. ಅಯ್ಯೋ, ರಾತ್ರಿ ಎಲ್ಲ ಇಲ್ಲೇ ಇದ್ನಲ್ಲ. ರಾತ್ರಿ ಹೋಗುವಂತದ್ದೇನಿತ್ತು? ರಾತ್ರಿ ಅಂದ್ರೇನು? ತಾಳ ಮೊದಲೇ ಹೊಡ್ಸ್ಕೊಂಡು ಸ್ಟೇಷನ್ ತನಕ ಬಿಟ್ಟು ಬರ್ಬೇಕಿತ್ತ? ಇಲ್ಲಿ ನೋಡು, ಅವನು ಹೋಗ್ತಾ ನೀನು 5 ಆಣೆ ಸಾಲ ತಗೊಂಡಿರೋದನ್ನು ಹೇಳೋಗಿದ್ದಾನೆ. 2 ದಿನದಲ್ಲಿ ನೀನು 5 ಆಣೆನ ವಾಪಸ್ ಕೊಡ್ಬೇಕು. ಇಲ್ಲ ಅಂದ್ರೆ 5 ಆಣೆ ಬದಲಾಗಿ ಒಂದಷ್ಟು ಬಟ್ಟೆ ಎಳ್ಕೊಂಡು ಕಡ್ಡಿ ಗೀರ್ ಹಾಕ್ತೀನಿ ಅಷ್ಟೇ. ಅಯ್ಯೋ, ಅದೇನು ಅಂತ ಮಾತಾಡ್ತಿದ್ಯಣ್ಣ? ಮಾತಲ್ಲಪ್ಪ ಇದು ನನ್ನ ರೀತಿ. ನನ್ನ ಎಷ್ಟು ಬೇಗ ಅರ್ಥ ಮಾಡ್ಕೋತಿರೋ ಅಷ್ಟು ನಷ್ಟ ಕಮ್ಮಿ ಆಗುತ್ತೆ. ಓ ರಾಮ್ಜಿ, ನೀನು ನಿನ್ನೆ ರಾತ್ರಿ ಏನೋ ಹೇಳ್ತಿದ್ದೆ. ನೀವು ರಾಜ್ಕೋಟಿಂದ ಬಂದಿದ್ದೀರಾ, 4-5 ದಿನ ಆರಾಮಾಗಿದ್ದು ಹೋಗು ಅಂತ ಹೇಳ್ತಿದ್ದಲ್ಲ. ಈಗ ಹೇಳ್ತಿದ್ದೀನಿ, ನಾನಿನ್ಮೇಲೆ ಇಲ್ಲೇ ಇರ್ತೀನಿ. ಅಯ್ಯೋ ಇರಿ,
ನಾವ್ಯಾರು ನಿಮ್ಮನ್ನ ತಡೆದಿದ್ದು? ಏಯ್ ನಿನ್ ಕೈಲಿ ತಡಿಯಕ್ಕೆಲ್ಲ ಆಗಲ್ಲ ಬಿಡು. ಇನ್ಮೇಲೆ ಈ ವಟಾರದಲ್ಲಿ ನಂಜು ಇರ್ತಾನೆ ಅನ್ನೋದು ಗಮನದಲ್ಲಿರ್ಲಿ. ನಂಜುಗಿಷ್ಟ ಇಲ್ದೇ ಇರೋ ಕೆಲಸ ಮಾಡಿದ್ರೆ ನೀನು ಬೆಲೆ ತೆರಲೇಬೇಕಾಗುತ್ತೆ. ಇರ್ಲಿ, ಕೆಲ್ಸಕ್ಕೆ ಹೋಗ್ತಿದ್ದಲ್ಲ, ಹೋಗು ಹೋಗು. ಈ ನಂಜುಂಡ ಅಂತೂ ಒಂಥರ ಅನ್ಸತ್ತೆ. ಬೇರೆಯವ್ರು ಸಂತೋಷವಾಗಿರೋದನ್ನ ನೋಡಿ ಸಹಿಸ್ಕೊಳ್ಳಕ್ಕೆ ಆಗಲ್ಲ ಅವನ ಕೈಯಲ್ಲಿ. ಅವನಿಂದ ದೂರ ಇದ್ದಷ್ಟು ನಮ್ಗೆ ಒಳ್ಳೇದು. ಭೀಮಾ ಇಲ್ಲಿ ಇನ್ನೂ ಹೋಗಿಲ್ವಾ? ಇಲ್ಲಪ್ಪ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು, ಅದಕ್ಕೆ ಇಲ್ಲೇ ಕಾಯ್ತಿದ್ದೆ. ಅಪ್ಪ, ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ. ಪ್ರತಿ ವಿಷಯನೂ ಎಷ್ಟು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳೋ ನೀವು. ನಿಮ್ಮ ಮಗ ನೇರವಾಗಿ ಹೇಳ್ತಿರೋದನ್ನ ಯಾಕೆ ಅರ್ಥ ಮಾಡ್ಕೋತಿಲ್ಲ ನೀವು? ನೋಡು ಭೀಮಾ, ನೇರವಾಗಿದ್ರು ಸುತ್ತಿ ಬಳಸಿ ಇದ್ರು ನಿನ್ ಮಾತನ್ನ ಅರ್ಥ ಮಾಡ್ಕೊಳ್ಳಲ್ಲ ನಾನು. ಹೋಗು, ಪಾಠ ಮುಗಿಸ್ಕೋ ಹೋಗು. ಒಂದ್ ನಿಮಿಷ ಅಪ್ಪ. ಅಲ್ಲಿರೋ ಪ್ರತಿಯೊಬ್ರ ಮನ್ಸಲ್ಲೂ ಒಂದಲ್ಲ ಒಂದ್ಸಲ ನಮ್ ಬೀದಿಲಿ ಯಾಕೆ ದೀಪ ಇಲ್ಲ ಅನ್ಸಿರುತ್ತೆ. ಆದ್ರೆ ಅಲ್ಲಿರೋರ್ಗ್ ಯಾರಿಗೂ ಗೊತ್ತಿರಲ್ಲ. ಅವರೆಲ್ಲ ಹೋಗಿ ಸರ್ಕಾರದವ್ರ ಹತ್ರ ಮಾತಾಡಿದ್ರೆ ತಮ್ಮ ಬೀದಿಗೂ ದೀಪ ಹಾಕ್ತಾರೆ ಅಂತ, ಅವ್ರಿಗೂ ಬೆಳಕು ಸಿಗುತ್ತೆ ಅಂತ. ಎಲ್ರಿಗೂ ಬೆಳಕು ಬೇಕಿದೆ ಅಪ್ಪ, ಆದ್ರೆ ಹೋರಾಟ ಮಾಡಕ್ ಯಾರೂ ತಯಾರಿಲ್ಲ. ನಿಂಗಿಷ್ಟೆಲ್ಲ ಗೊತ್ತಾದ್ಮೇಲೆ ನನ್ನೊಪ್ಪಿಗೆ ಯಾಕೆ ಕೇಳ್ತಿದ್ಯಾ? ಹೋಗು, ನಿಂಗಿಷ್ಟ ಬಂದಿದ್ದನ್ನು ಮಾಡ್ಕೋ ಹೋಗು. ಇಲ್ಲ ಅಪ್ಪ, ನಾನು ಹಾಗೆಲ್ಲ ಹೋಗೋನಲ್ಲ. ನನ್ನ ವಿರುದ್ಧ ಇಡೀ ಜಗತ್ ನಿಂತರೂ ನಾನು ಗೆಲ್ಬೋದು. ಆದ್ರೆ ನಿಮ್ ವಿರುದ್ಧಕ್ಕೆ ಪ್ರತಿಯಾಗಿ ನಾನು ಹೋರಾಟ ಮಾಡಕ್ಕಾಗಲ್ಲ. ನನ್ನ ವಿರುದ್ಧ ಹೋಗಲ್ಲ ತಾನೆ? ಮತ್ ಹೋಗು, ನಾನು ಹೇಳ್ದಷ್ಟು ಮಾಡು, ಹೋಗು. ಸರಿ, ನೀವು ಹೇಳ್ದಂಗೆ ಮಾಡ್ತೀನಿ ಬಿಡಿಯಪ್ಪ. ನಾನು ನಿಮ್ಮ ಹತ್ರ ಸಲಹೆ ಕೇಳಿದ್ ಯಾಕೆ ಗೊತ್ತಾ ಅಪ್ಪ? ನಿಮ್ಮ ಸಲಹೆಯಿಂದ ಈ ಹೋರಾಟನ ಆದಷ್ಟು ಬೇಗ ಮುಗಿಸ್ಬೋದು ಅನ್ಕೊಂಡೆ. ಇರ್ಲಿ ಬಿಡಿ, ನಿಮಗೆ ಸಹಾಯ ಮಾಡಕ್ಕೆ ಇಷ್ಟ ಇಲ್ಲ ಅಂದಮೇಲೆ ನಾನು ಈ ವಿಷಯದಲ್ಲಿ ಏನೂ ಮಾಡೋಕ್ಕಾಗಲ್ಲ. ಆದರೆ ಒಂದಂತೂ ಸತ್ಯ ಅಪ್ಪ, ನಾನು ಪ್ರತಿದಿನ ನಿಮ್ಮ ಹತ್ರ ಸಲಹೆ ಕೇಳ್ತೀನಿ. ಈ ಹೋರಾಟಕ್ಕೆ ನಿಮ್ಮ ಒಪ್ಪಿಗೆ ಕೇಳಕ್ಕೆ ಬರ್ತಾನೆ ಇರ್ತೀನಿ. ನೀವು ನನಗೆ ಒಪ್ಪಿಗೆ ಕೊಟ್ಟಿದ್ದ ದಿನಾನೇ ನಾನು ಈ ಬೆಳಕಿನ ಹೋರಾಟನ ಶುರು ಮಾಡ್ತೀನಿ. ರಾಮ್ಜಿ, ನಿಮಗೆ ಗೊತ್ತಿರೋದೇ ಅಲ್ವಾ, ಭೀಮಾ ಒಂದ್ಸಲ ಮನ್ಸು ಮಾಡಿದ್ಮೇಲೆ ಅದನ್ನ ಪೂರ್ತಿ ಮಾಡೋವರೆಗೂ ಬಿಡಲ್ಲ. ನನಗೆ ಇನ್ನೊಂದು ಗೊತ್ತಿದೆ, ಭೀಮಾ ಸರಿಯಾಗಿರೋದಕ್ಕೆ ಮಾತ್ರ ಹಠ ಮಾಡ್ತಾನೆ. ಆದ್ರೆ ಈಗ ಮಾಡ್ತಿರೋದು ಸರಿ ಇಲ್ವಲ್ಲ? ತಪ್ಪಂತೂ ಅಲ್ಲ ಅಲ್ವಪ್ಪ? ರಾಮ್ಜಿ, ಭೀಮಂಗೂ ಒಪ್ಪಿಗೆ ಕೊಡಿ. ಇಲ್ಲಾಂದ್ರೆ ಇದರಿಂದ ನಿಮ್ಗೂ ಕಷ್ಟ ಆಗತ್ತೆ, ಅವನಿಗೂ ಕಷ್ಟ ಆಗತ್ತೆ. ನೀವೇ ಅಲ್ವಾ ರಾಮ್ಜಿ ಹಕ್ಕನ್ನ ಪಡ್ಕೊಳ್ಳೋದಿಕ್ಕೆ ಧ್ವನಿ ಎತ್ತೋದು ಹೇಳ್ಕೊಟ್ಟಿರೋದು? ಹೋರಾಟ ಮಾಡಿ ಓದ್ಬೇಕು, ಇಲ್ಲ ಅಂದ್ರೆ ಹೇಳಿ ಅಂತಾರೆ. ಅದು ಎಂಥದ್ದೇ ಹೋರಾಟ ಆಗಿರ್ಲಿ, ಅದು ಎಷ್ಟೇ ಕಷ್ಟ ಇರ್ಲಿ, ಆ ಹೋರಾಟನ ನೀನು ಮಾಡ್ಲೇಬೇಕು. ಆ ಹೋರಾಟದಲ್ಲಿ ಗೆಲುವನ್ನ ಸಾಧಿಸಲೇಬೇಕು. ಅದೇ ಇವತ್ತು ಭೀಮಾ ಧ್ವನಿ ಎತ್ತಿದ್ರೆ ಸುಮ್ನಿರು ಅಂತಿದ್ದೀರಾ. ನನ್ಗ್ಯಾಕೋ ಇದು ಸರಿ ಕಾಣಿಸ್ತಿಲ್ಲ ರಾಮ್ಜಿ. ನೋಡು ಭೀಮಾ, ನಗರ ಪಾಲಿಕೆ ಕಾರ್ಯಾಲಯ ತುಂಬಾ ದೊಡ್ಡದು. ಅಲ್ಲಿ ಎಷ್ಟೇ ಅಲ್ದ್ರೂ ಪ್ರಯೋಜನ ಆಗಲ್ಲ. ಅಲ್ಲಿರೋ ಜನ ನಿಂಗೆ ಸುಮ್ಮನೆ ಅಲಿಸ್ತಾರಷ್ಟೇ, ಆ ಟೇಬಲಿಂದ ಈ ಟೇಬಲ್ಗೆ ಅಂತ. ಅಲ್ಲಿದ್ರೂ ಏನು ಪ್ರಯೋಜನ ಆಗಲ್ಲ. ಹಾಗಾದ್ರೆ ಏನ್ ಮಾಡುವಂತೀರಪ್ಪ? ಹಂಗ ಅಂದ್ರೆ ವಟಾರಕ್ಕೆ ಲೈಟ್ ಹಾಕ್ಸ್ಬೇಕು ಅನ್ನೋ ಭೀಮ್ರಾವ್ ಹೋರಾಟಕ್ಕೆ ನೀವೆಲ್ಲ ಕೈ ಜೋಡಿಸ್ತಿದ್ದೀರಾ? ನಮ್ಮ ಬಗ್ಗೆ ನಿಮಗೆ ಗೊತ್ತೇ ಇದೆ ಯಜಮಾನ್ರೆ. ನಿಮ್ಮ ಇಷ್ಟದ ವಿರುದ್ಧ ನಾವು ಯಾವತ್ತೂ ಹೋಗಲ್ಲ. ನಿನ್ನೆ ರಾತ್ರಿಯಿಂದ ಹೇಳ್ತಾನೆ ಇದೀವಿ, ನಮ್ಗೆ ಯಾವ ಬೀದಿ ದೀಪನೂ ಬೇಕಿಲ್ಲ ಅಂತ. ಏನೋ ಸ್ವಲ್ಪ ಓದಿದ್ದಾನಲ್ಲ, ಅದಕ್ಕೆ ಹುಮ್ಮಸ್ಸಲ್ಲಿ ಹೋಗ್ತಿದ್ದಾನೆ. ಇಲ್ಲ ಅಂದಿದ್ರೆ ಕೊಂದ್ಬಿಡ್ತಿದ್ರ ಅವನ್ನ. ಯಾವುದಕ್ಕೂ ಪ್ರಯೋಜನ ಇಲ್ಲ. ನೀನು ಬಾಯಿ ತುಂಬಾ ಮಾತಾಡ್ತೀಯ ಅಷ್ಟೇ, ಇನ್ನೊಂದು ಮಾತು ಆಡಬಾರ್ದು. ಅದಕ್ಕೆ ನಿನ್ನ ಹತ್ರ ಮಾತಾಡೋದೇನೆ ಬಿಟ್ಟಿದ್ದೀನಿ. ಹಿಂದೆ ಹೋಗೋ. ಹುಂಬ ಅಂದ್ರೆ ಹುಂಬ ಮಾಲೀಕ್ರೆ, ಯಾರ ಮಾತು ಕೇಳಲ್ಲ ಅಂತಾನೆ.
ನಮಗ್ ನಾವ್ ಮುಂಚೆ ಹೆಂಗಿದ್ವೋ ಹಂಗೆ ಬದುಕಿದ್ರೆ ಸಾಕಾಗಿದೆ. ಹೀಗಿರ್ಬೇಕು ನಿಮ್ಮ ಆಲೋಚನೆ. ಇದೇ ತರ ಆಲೋಚನೆ ಮಾಡಕ್ ಹೇಳಿ ಆ ಭೀಮ್ರಾವ್ಗೆ. ಆ ಭೀಮ್ರಾವ್ಗೆ ಸರಿಯಾಗಿ ಅರ್ಥ ಮಾಡಿಸಿ ದೇವ್ರು ನಿಮ್ಮನ್ನೆಲ್ಲ ಕೆಳವರ್ಗದಲ್ಲಿ ಹುಟ್ಟಿಸಿದಾನೆ. ಅದಕ್ಕೆ ಮೊದಲು ನಿಮ್ಮನ್ನೆಲ್ಲ ಕೆಳವರ್ಗದಲ್ಲಿ ಹುಟ್ಟಿಸಿದಾನೆ. ಅದಕ್ಕೆ ಮೊದಲು ಕೃತಜ್ಞತೆ ಹೇಳಿ, ನೆಮ್ಮದಿಯಿಂದ ಇರಿ. ಅದನ್ ಬಿಟ್ಟು ನಗರ ಪಾಲಿಕೆಯವ್ರನ್ನ ಎದುರಾಕೊಂಡ್ರೆ ಸರ್ಕಾರ ಅದು ಒಟ್ಟಾರದಿಂದ ನಿಮ್ಮನ್ನು ಒಂದು ಓಡಿಸ್ತಾರೆ ಅಷ್ಟೇ. ನೆನ್ಪಿಟ್ಕೊಳ್ಳಿ, ಭೀಮ್ರಾವ್ ಅವನಿಗೋಸ್ಕರ ಬೇಕಾದ್ರೆ ಗವರ್ನರ್ ಹತ್ರನೂ ಹೋಗ್ತಾನೆ, ನಿಮ್ಗೋಸ್ಕರ ಎಲ್ಲಿಗೂ ಹೋಗಲ್ಲ. ಅದಕ್ಕೆ ಹೇಳ್ತಿದ್ದೀನಿ, ನೀವಿಲ್ಲಿ ನೆಮ್ಮದಿಯಿಂದ ಬದುಕ್ಬೇಕು ಅಂತಿದ್ರೆ ಭೀಮ್ರಾವ್ ಮತ್ತೆ ಅವನ ಕುಟುಂಬನ ಈ ವಟಾರದಿಂದ ಹೊರಗೆ ಹಾಕಿ. ಇದೇ ತಾನೇ ನಿನ್ ಮಾತು? ಅಲ್ಲ ಜೋಶಿ ಅವರೇ, ನೀವ್ ನಿಮ್ ಮನೇಲಿರೋದ್ ಬಿಟ್ಟು ಪದೇ ಪದೇ ನಮ್ಮ ವಟಾರಕ್ಕೆ ಯಾಕೆ ಬರ್ತೀರಾ? ಇದು ಮೇಲ್ವರ್ಗದವ್ರಿಗೆ ಶೋಭೆ ಅನ್ನಿಸ್ಕೊಳುತ್ತಾ? ಇದು ನಮ್ಮನೇನೆ, ನೀವು ಜಬರ್ದಸ್ತ್ ಮಾಡ್ಕೊಂಡಿದ್ದೀರಾ ಅಷ್ಟೇ. ಹಾಗೇನೂ ಇಲ್ಲ, ಪ್ರತಿ ತಿಂಗಳು ತಪ್ಪದೆ ಬಾಡಿಗೆ ಕೊಡ್ತೀವಿ. ಬಾಡಿಗೆ ಇಸ್ಕೊಂಡು ಬಾಡಿಗೆದಾರರಿಗೆ ಮಾಲೀಕರು ಈ ಥರ ತೊಂದರೆ ಕೊಡೋದು ತಪ್ಪನ್ನಿಸ್ಕೊಳ್ಳುತ್ತೆ. ಇದೇ ಜಾತಿಲಿರೋ ವ್ಯತ್ಯಾಸ ಭೀಮ್ರಾವ್. ನಾವು ಮೇಲ್ಜಾತಿಯವರು, ನಾವು ಇಷ್ಟ ಬಂದಿದ್ನ ಮನ್ಸೋ ಇಚ್ಛೆ ಮಾಡೋರು. ಆದ್ರೆ ನೀವು ಕೆಳ ಜಾತಿಯವರು, ನಾವು ಹೇಳೋದನ್ನ ತೆಪ್ಪಗ್ ಮಾಡೋರು. ಏನ್ ಅನ್ಕೊಂಡಿದ್ಯಾ ಭೀಮ್ರಾವ್? ಬೊಂಬಾಯಿ ಏನ್ ನಿಮ್ಮ ಅಪ್ಪಂದ? ನೀನ್ ಹೋಗಿ ಅವ್ರ ಹತ್ರ ಹೇಳಿದ ಕೂಡ್ಲೆ ಇಲ್ಲಿಗೆ ಬಂದ್ ಲೈಟ್ ಹಾಕೋದಕ್ಕೆ? ಹಂಗೆ ಬೊಂಬಾಯಿ ನಿಮ್ದೋ, ನಿಮ್ಮಪ್ಪಂದೋ, ನಿಮ್ ಮಾವಂದೋ ಅಲ್ಲ. ಸೊಕ್ಕಿನ ಮಾತಿಗೆ ಸೊಕ್ಕಿನ ಉತ್ತರ ಕೊಡಬಾರ್ದು. ಒಳಗ್ ನಡಿ. ಅಕ್ಕ ಸರಿಯಾಗಿ ಹೇಳ್ತಿದ್ದಾರೆ. ಶಂಕರ ಸುಮ್ನಿರ್ಬೇಕು, ಒಳಗ್ ಹೋಗಿ ಇಬ್ರು. ಹೋಗಿ. ನಡಿ. ನಾನು ಆಫೀಸಿಗೆ ಹೋಗ್ತಿದ್ದೀನಿ. ಅಲ್ಲಿ ನಿಮ್ಮಪ್ಪ ಕೇವಲ ಕೆಲ್ಸಗಾರ, ನಾನು ಮ್ಯಾನೇಜರ್. ನೆನ್ಪಿದೆ ಅಲ್ವಾ? ನಾನಿನ್ನು ಗಟ್ಮುಟ್ಟಾಗಿದ್ದೀನಿ. ನನ್ನ ಹೋರಾಟನ ನಾನೇ ಮಾಡ್ಕೋತೀನಿ. ನೀನು ನನ್ನ ಕಾರ್ಖಾನೆಗೆ ಬರಬೇಡ ಅಷ್ಟೇ. ಅಕ್ಕ, ಬಾವ ಹಂಗ್ ಬೈಬಾರ್ದಿತ್ತು ನಿಮ್ಗೆ. ಆ ನರೋತ್ತಮ್ ಜೋಶಿ ಮುಂದೆ ಬೈಲೇಬಾರ್ದಾಗಿತ್ತು. ಬೈಯದೆ ಅಲ್ವಾ ನನ್ಗೆ? ಮಾತಾಡಕ್ಕ ಗೋಮ್ತಿ ಸಿಕ್ಕಿದಳಲ್ಲ, ಪತ್ರ ಓದ್ತಾರೆ, ಆ ಪತ್ರಕ್ಕೆ ಉತ್ತರನೂ ಬರೀತಾರೆ. ಅವಳ ಮೂಗು ಟೊಮೆಟೊ ತರ ಇದೆ ಅಲ್ವಾ, ಅದಕ್ಕೆ ಅವಳ ಹತ್ರ ಮಾತಾಡ್ತಾರೆ. ಭಾವ ಅಕ್ಕ ಅಳ್ತಿದ್ದಾಳೆ. ಹೌದು ಬಾಬಾ. ಬರ್ತೀನಿ ರೀಮಾ. ರಮಾ. ಅದು ಅಲ್ದೆ ಪತ್ರನೂ ಜೇಬಲ್ಲಿ ಇಟ್ಕೊಂಡು ಓಡಾಡ್ತಾರೆ. ಅಪ್ಪಿ ತಪ್ಪಿನೂ ಮನೇಲಿ ಇಡಲ್ಲ. ನಾನು ಯಾರ ಹತ್ರನಾದ್ರೂ ಓದಿಸ್ಬಿಡ್ತೀನೋ ಅಂತ. ರಮಾ, ಏನಾಯ್ತು? ಯಾಕೆ ಅಳ್ತಿದ್ಯಾ? ನಾನೆಲ್ಲ ಅಳ್ತಿದ್ದೀನಿ? ನಾನ್ ಯಾಕೆ ಅಳ್ಳಿ ಹೇಳಿ? ಭಾವ ಅಕ್ಕ ಇಷ್ಟೊತ್ತು ಜೋರಾಗಿ ಅಳ್ತಿದ್ರು, ಈಗ ಸುಳ್ಳು ಹೇಳ್ತಿದ್ದಾರೆ. ಹೌದು ಬಾವ. ನೀವಿಬ್ರು ಚಾಡಿ ಹೇಳ್ತಿದ್ದೀರಾ? ಹೋಗಿ ಇಲ್ಲಿಂದ, ಹೋಗಿ. ಅವ್ರಿಗೆ ಯಾಕೆ ಬೈತಿದ್ಯಾ? ಸುಳ್ಳು ಹೇಳಿದ್ ನೀನ್ ತಾನೆ. ಸುಳ್ಳು ಹೇಳೋ ತಪ್ಪು ರಮ್ಮ. ಹೌದು, ತಪ್ಪೆಲ್ಲ ನಂದೆ. ಎಲ್ಲ ತಪ್ಪು ನಾನೊಬ್ಳೇ ಮಾಡೋದು. ನೀವ್ ಯಾವ್ದೋ ಹುಡುಗಿ ಜೊತೆ ಸ್ನೇಹ ಬೆಳೆಸಿ
ಮತ್ತೆ ಅದ್ರ ಬಗ್ಗೆ ನನ್ಗೇನು ಹೇಳ್ಬೇಡಿ. ಹೇಳೋದಿರ್ಲಿ, ಪತ್ರ ಬಂದಿದೆ, ಉತ್ತರನೂ ಬರ್ದ್ರಿ. ನಂಗೊಂದ್ ಮಾತು ಹೇಳಿಲ್ಲ ಅದ್ರಲ್ಲಿ ಏನಿದೆ ಅಂತ. ಅದೆಲ್ಲ ಸರಿ ಅಲ್ವಾ? ಎಲ್ಲ ತಪ್ಪು ನಾನೇ ಮಾಡೋದಿಲ್ಲಿ. ಏನಾದ್ರೂ ಮಾತಾಡ್ತೀರಾ? ಯಾಕೆ ಹಾಗೆ ನೋಡ್ತಿದ್ದೀರಾ? ಇಲ್ಲ, ಏನೂ ಇಲ್ಲ. ಈ ವಿಷಯದಲ್ಲಿ ನೀನೇನಕ್ಕೆ ಇಷ್ಟು ಚಿಂತೆ ಮಾಡ್ಕೊಂಡಿದ್ಯಾರಮ್ಮ? ಅದ್ರಲ್ಲಿ ಏನ್ ಬರ್ದಿತ್ತು, ಯಾರು ಬರ್ದಿದ್ರು ಅಂತೆಲ್ಲ ನೆನ್ನೆ ರಾತ್ರಿ ನಿನ್ ತಲೆಗೆ ಎಣ್ಣೆ ಹಚ್ಚುವಾಗ ಎಲ್ಲ ಹೇಳದ್ನಲ್ಲ. ಉಳ್ದಿದ್ದು ಈ ಓದು, ಬರಹ, ಪತ್ರ, ಅಪ್ಲಿಕೇಶನ್ ಇದೆಲ್ಲ ನಿಂಗೆ ಅರ್ಥ ಆಗತ್ತಾ ಹೇಳು? ಬಿಡುರಮ್ಮ. ತಮಾಷೆ ಮಾಡ್ತಿದ್ದೀರಾ? ಛೇ, ಖಂಡಿತ ಇಲ್ಲ. ನಾನು ಹೇಳ್ತಿರೋದು ನಿಂಗಿದೆಲ್ಲ ಅರ್ಥ ಆಗಲ್ಲ ಬಿಡು ಅಂತ. ಸರಿ, ಇದನ್ ಬಿಡು. ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಅಂದ್ರೆ ನಿನ್ ಸಹಾಯ ಬೇಕು ನಂಗೆ. ಮಾಡ್ತೀಯಾ? ಹೇಳಿ, ಏನ್ ಮಾಡ್ಬೇಕು ನಾನು? ರಮಾ, ನಾವಿಬ್ರು ನಮ್ಮ ಜಾತಿಯವರಿರೋ ಇನ್ನೊಂದಷ್ಟು ಜಾಗಕ್ಕೆ ಹೋಗ್ಬೇಕು. ಅಲ್ಲಿ ನಮ್ಮ ಜಾತಿಯವ್ರು ಯಾರ್ಯಾರು ಬೊಂಬೈ ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡ್ತಾರೋ ಅವ್ರನ್ನ ಭೇಟಿ ಮಾಡಿ ಮಾತಾಡ್ಕೊಂಡು ಬರಬೇಕು. ಆಮೇಲೆ ಅವ್ರನ್ನೆಲ್ಲ ಒಟ್ಟಾಗಿ ಸೇರಿಸಿ ಮತ್ತೆ ಇನ್ನೊಂದ್ಸಲಿ ಅವ್ರ ಹತ್ರ ಮಾತಾಡಬೇಕು. ಅಂದ್ರೆ ನೋಡಿ, ಇಲ್ಲಿರೋ ನೀವೆಲ್ಲರೂ ಸರ್ಕಾರದ ಅತ್ಯಂತ ಕಠಿಣ ಕೆಲಸಗಳನ್ನು ಮಾಡೋರು. ಅದು ಕಸ ಎತ್ತೋದಿರ್ಬೋದು, ಇಲ್ಲ ಗಲೀಜಾಗಿರೋ ಚರಂಡಿಗಿಳ್ದು ಅದನ್ನು ಶುಚಿ ಮಾಡೋದಿರ್ಬೋದು. ನಿಮಗೆಲ್ಲ ಗೊತ್ತಿರೋದೆ, ಸೂರ್ಯನ ಕಿರಣ ಕೂಡ ಬೀಳ್ದಿರೋ ಜಾಗಕ್ಕೆ ಯಾವುದೇ ತೊಂದರೆ ಇಲ್ಲದೆ ನೀವು ಹೋಗಿ ಶುಚಿ ಮಾಡ್ಬಿಟ್ಟು ಬರ್ತೀರಾ. ನೀವು ಯಾವ ಸಂಸ್ಥೆಗೋಸ್ಕರ ಕೆಲಸ ಮಾಡ್ತೀರೋ ಅದೇ ಸಂಸ್ಥೆ ನಿಮ್ಮ ಬಡಾವಣೆಗಳಲ್ಲಿ ದೀಪ ಹಾಕೋದಕ್ಕೂ ಹಿಂದೇಟ್ ಹಾಕುತ್ತೆ. ನಿನ್ನೆ ನನಗದು ಒಂದು ಅನುಭವ ನಿಮ್ಮನ್ನ ಇಲ್ಲಿವರೆಗೂ ಕರ್ಸೋ ಥರ ಆಯಿತು. ಅದಕ್ಕೆ ನಾವೇನ್ ಮಾಡಬೇಕು? ನನಗೆ ಸಹಾಯ ಮಾಡ್ಬೋದು. ನೋಡಿ, ವೈಯಕ್ತಿಕ ಲಾಭಕ್ಕಾಗಿ ನಿಮ್ಮಲ್ಲಿ ಸಹಾಯ ಕೇಳ್ಕೊತಾ ಇದ್ದೀನಿ ಅಂತ ನಿಮಗೆಲ್ರಿಗೂ ಅನ್ನಿಸ್ಬಹುದು. ಯಾಕಂದ್ರೆ ನನಗೂ ಓದಕ್ಕೆ ದೀಪದ ಅವಶ್ಯಕತೆ ತುಂಬಾನೇ ಇದೆ. ಆದ್ರೆ ಇಲ್ಲಿ ಕೇವಲ ವೈಯಕ್ತಿಕ ಸ್ವಾರ್ಥ ಸಾಧನೆ ಅಲ್ಲ, ಇದು ನಮ್ಮ ಎಲ್ರ ವಿಷಯ. ಯೋಚನೆ ಮಾಡಿ, ನಮ್ಮ ಬೀದಿಗಳಲ್ಲಿ ಸರ್ಕಾರ ಯಾಕೆ ದೀಪ ಹಾಕಿಲ್ಲ ಹೇಳಿ? ನನಗೆ ನಿಮಗೆ ದೀಪದ ಬೆಳಕನ್ನ ಪಡೆಯೋ ಹಕ್ಕಿಲ್ವಾ? ಒಂದು ಕಡೆ ಅಧಿಕಾರಿಗಳ ಮನೆಗಳಲ್ಲಿ ಸೀಮೆ ಎಣ್ಣೆ ಖರೀದಿಸಕ್ಕೆ ಸಾಕಷ್ಟು ದುಡ್ಡಿದೆ. ಅವರು ಬಡಾವಣೆಗಳಲ್ಲಿ ಮನೆ ಸುತ್ತಮುತ್ತ ದೊಡ್ಡ ದೊಡ್ಡ ದೀಪಗಳನ್ನು ಅಳವಡಿಸಿದ್ದಾರೆ. ಇನ್ನೊಂದು ಕಡೆ ನಾವು, ನಮ್ಮ ಹತ್ರ ಒಂದಿಷ್ಟು ಸೀಮೆ ಎಣ್ಣೆ ತಗೊಳ್ಳೋದಕ್ಕೂ ದುಡ್ಡಿರಲ್ಲ. ನಮ್ಮ ಬಗ್ಗೆ ಸರ್ಕಾರ ಸ್ವಲ್ಪನೂ ಗಮನ ಕೊಡ್ತಿಲ್ಲ. ಬೀದಿ ದೀಪದ ವಿಷಯ ಸರ್ಕಾರ ನಿರ್ಧಾರ ಮಾಡುತ್ತೆ, ಅದ್ರಲ್ಲಿ ನಾವೇನ್ ಸಹಾಯ ಮಾಡಕ್ಕಾಗತ್ತೆ? ಆ ಸರ್ಕಾರಿ ಕೆಲಸದೋ ನೀ ಕೊಟ್ಟಿರೋ ಅರ್ಜಿನ ಹರಿದಾಕಿರ್ಬೋದು. ಮತ್ತೊಂದ್ಸಲ ಅರ್ಜಿ ಬರ್ದು ನೇರವಾಗಿ ಕಚೇರಿ ಕೊಟ್ರಾಯ್ತು. ಅದನ್ನೇ ನಾನು ಮಾಡಲ್ಲ ಅಂತಿರೋದು. ಅವ್ರ ಅರ್ಜಿ ಹರಿದು ಎಸ್ದಾಗ್ಲೇ ನನಗೆ ಅರ್ಥ ಆಯ್ತು, ಇದು ಕೇವಲ ನನ್ನೊಬ್ಬನ ಹೋರಾಟ ಅಲ್ಲ ಅಂತ. ಇದು ನಮ್ಮೆಲ್ಲರ ಹೋರಾಟ, ನಮ್ಮಂತವ್ರ ಹೋರಾಟ. ನಾವೆಲ್ಲ ಒಟ್ಟಾಗಿ ಈ ಹೋರಾಟ ಮಾಡಬೇಕಾಗಿದೆ. ನೀವಿಷ್ಟು ಮಾಡಿ ಸಾಕು. ನೀವು ನಿಮ್ಮ ಕಚೇರಿಗೆ ಹೋಗಿ ನಿಮ್ಮ ಬೀದಿಗಳಲ್ಲಿ ದೀಪ ಹಾಕಕ್ ಮನವಿ ಮಾಡಿ. ಆಗ ನೋಡಿ ಅವ್ರೇನು ಹೇಳ್ತಾರೆ ಅಂತ. ಅಳವಡಿಸಲ್ಲ ಅಂದ್ರೆ ಅವ್ರ ಮೇಲೆ ಸ್ವಲ್ಪ ಒತ್ತಡ ಹಾಕಿ, ಷರತ್ ಹಾಕಿ. ಅಕಸ್ಮಾತ್ ದೀಪ ಅಳವಡಿಸ್ಲಿಲ್ಲ ಅಂದ್ರೆ ಇನ್ಮೇಲೆ ನಾವು ಕೆಲ್ಸಕ್ಕೆ ಬರಲ್ಲ ಅಂತ ಹೇಳಿ. ಆದ್ರೆ ಬೆಳಕಿನ ಅವಶ್ಯಕತೆ ನಮ್ಗೆಲ್ಲಿದೆ? ಸಂಜೆ ಹೊತ್ತಿಗೆ ಸುಸ್ತಾಗಿರತ್ತೆ, ಮನೆಗೆ ಬಂದು ಊಟ ಮಾಡಿ ಮಲಗ್ತೀವಿ ಅಷ್ಟೇ. ಲೈಟ್ ಬೇಕಾಗಿರೋದು ನಿಮ್ಗಲ್ಲ, ಭೀಮ್ರಾವ್ಗೆ ಬೇಕಾಗಿರೋದು. ಬೇಕಾಗಿರೋದು ಇವನಿಗೆ. ಅವನ್ ಮಾತ್ರ ಲೈಟ್ ಪಡೆಯೋದಕ್ಕೆ ನಿಮ್ಗೆಲ್ಲ ಇಲ್ಲಿ ಧರಣಿ ಕೂರೋಕ್ ಹೇಳ್ತಾ ಇದ್ದಾನೆ. ಷಡ್ಯಂತ್ರ ಇದು, ದೊಡ್ಡ ಕುತಂತ್ರಿ. ಅಪ್ಪ ದುಡಿತಾರೆ, ಅಣ್ಣ ದುಡಿತಾನೆ, ಹೆಂಡತಿ ಕೂಡ ಚಪ್ಪಲಿ ಹೊಲ್ದು ಸಂಪಾದನೆ ಮಾಡ್ತಾಳೆ. ಆದ್ರೆ ಇವನು ಓದ್ತೀನಿ ಅಂತ ನಾಟಕ ಆಡ್ತಾನೆ. ಇವನು ಕೆಲ್ಸದಿಂದ ತಪ್ಪಿಸ್ಕೋಬೇಕಲ್ವಾ?
ನೀವೇ ನೋಡಿ, ನಿಮ್ಗೆಲ್ಲ ಅವನು ಬೆಳಕಿನ ಆಸೆ ತೋರಿಸಿ ಅವನ್ ಬೀದಿಲಿ ಲೈಟ್ ಹಾಕ್ಸ್ಕೋತಾನೆ, ಮತ್ತೆ ಓದ್ತೀನಿ ಅಂತ ನಾಟಕ ಮಾಡ್ತಾನೆ. ಇವನ್ ಸ್ವಾರ್ಥಕ್ಕೆ ನೀವುಗಳು ನಿಮ್ಮೆಲ್ರ ಕೆಲ್ಸ ಬಿಟ್ಟು ನಿಮ್ ಹೊಟ್ಟೆ ಪಾಡನ್ನ ಹಾಳು ಮಾಡ್ಕೋಬೇಡಿ.